ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಾಶಿ ಹಲ್ವಾ ಅಥವಾ ಕುಂಬಳಕಾಯಿ ಹಲ್ವಾ. ಇವತ್ತು ನಾನು ಬೂದು ಕುಂಬಳಕಾಯಿಯನ್ನು ಉಪಯೋಗಿಸಿ ಕಾಶಿ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇದರ ಉಪಯೋಗವನ್ನು ಕೂಡ ಹೇಳ್ತಾ ಇದ್ದೀನಿ. ಬೂದು ಕುಂಬಳಕಾಯಿ ಪೌಷ್ಟಿಕಾಂಶಗಳಿಂದ ತುಂಬಿರುವ ಆರೋಗ್ಯಕರವಾದ ತರಕಾರಿ. ಇದರಲ್ಲಿ ವಿಟಮಿನ್ ಸಿ ಇರುತ್ತದೆ. ನಾನಿವತ್ತು ಅರ್ಧ kg ಆಗುವಷ್ಟು ಬೂದು ಕುಂಬಳಕಾಯಿ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದುಕೊಂಡು ಹಾಗೆ ಅದರ ಮೇಲಿನ ಸಿಪ್ಪೆಯನ್ನು ತೆಗೆಯಿರಿ. ನೋಡಿ, ಈಗ ಈ ರೀತಿಯಾಗಿ ಪೀಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡಿಕೊಂಡು ಅದರ ಒಳಗಡೆ ಇರುವ ತಿರುಳನ್ನು ಕಟ್ ಮಾಡಿ ತೆಗೆಯಿರಿ. ಈ ರೀತಿಯಾಗಿ ಪೀಸ್ ಮಾಡುವುದರಿಂದ ಇದನ್ನು ತುರಿಯಲು ತುಂಬ ಈಸಿ ಆಗುತ್ತೆ. ಈ ರೀತಿಯಾಗಿ ನೀವು ಕೂಡ ಕಾಶಿ ಹಲ್ವಾ ಮಾಡಿಕೊಂಡು ತಿನ್ನಿ. ಕಡಿಮೆ ಸಾಮಗ್ರಿಗಳಿಂದ ಮಾಡಿಕೊಳ್ಬೋದು. ಹಾಗೆ ಅಷ್ಟೇ ರುಚಿಕರವಾಗಿಯೂ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಇದರ ಸಿಪ್ಪೆ ಮತ್ತು ತಿರುಳನ್ನು ತೆಗೆದು ಆಗಿದೆ. ಇವಾಗ ಒಂದೊಂದಾಗಿ ಇದನ್ನು ತುರಿಯೋ ಮಣೆಯ ಸಹಾಯದಿಂದ ತುರಿದುಕೊಳ್ಳಬೇಕು. ಕ್ಯಾರೆಟ್ ತುರಿತೀವಲ್ಲ, ಅದೇ ಥರ ಇದನ್ನು ಕೂಡ ತುರಿದುಕೊಳ್ಳಬೇಕು ಅಷ್ಟೇ. ಬೂದು ಕುಂಬಳಕಾಯಿ ಸೇವನೆ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಾಕಷ್ಟು ಆರೋಗ್ಯಕರ ಬೆನಿಫಿಟ್ ಕೂಡ ಇದೆ. ಈ ರೀತಿಯಾಗಿ ಎಲ್ಲ ಬೂದು ಕುಂಬಳಕಾಯಿಯನ್ನು ತುರಿದುಕೊಳ್ಳೋಣ. ಹಾಗೆ ತುರಿದುಕೊಂಡಂತಹ ಬೂದು ಕುಂಬಳಕಾಯಿಯನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಅದರಲ್ಲಿರುವ ನೀರನ್ನು ಬೇರ್ಪಡಿಸೋಣ. ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ನೀರನ್ನು ಸೋಸಿಕೊಳ್ಳಿ. ಕುಂಬಳಕಾಯಿ ನೀರನ್ನು ಎಸೆಯಬೇಡಿ, ಅದು ಬೇಕಾಗುತ್ತೆ. ಇಲ್ಲಿ ನಮಗೆ 1 ಕಪ್ ಆಗುವಷ್ಟು ಕುಂಬಳಕಾಯಿ ತುರಿ ಸಿಕ್ಕಿದೆ. ಈಗ ಬನ್ನಿ ಕಾಶಿ ಹಲ್ವಾ ಮಾಡಲು ಯಾವ ಯಾವ ಸಾಮಗ್ರಿ ಬೇಕು ಅಂತ ನೋಡೋಣ. ಮೊದಲಿಗೆ ತುರಿದಿಟ್ಟುಕೊಂಡ ಕುಂಬಳಕಾಯಿ, ಹಾಗೆ 1 ಕಪ್ ಕುಂಬಳಕಾಯಿಗೆ ಅರ್ಧ ಕಪ್ ಸಕ್ಕರೆ ತಗೊಂಡಿದ್ದೀನಿ. 5 ರಿಂದ 6 ಏಲಕ್ಕಿ, 7 ರಿಂದ 8 ಟೀ ಸ್ಪೂನ್ ತುಪ್ಪ, ಹಾಗೆ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ. ಸಿಂಪಲ್ ಆಗಿ ಮಾಡಬಹುದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬೂದು ಕುಂಬಳಕಾಯಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ತಂಪು ನೀಡುತ್ತೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಮತ್ತು ಫೈಬರ್ ಇರುವುದರಿಂದ ಜೀರ್ಣಕ್ರಿಯೆಗೂ ಸಹಾಯವಾಗುತ್ತೆ. ಇವಾಗ ಇದರ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ರಿಂದ 3 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಗ್ಯಾಸನ್ನು ಲೋ ಫ್ಲೇಮ್ನಲ್ಲೇ ಇಡಿ. ಈಗ ಅದಕ್ಕೆ ಗೋಡಂಬಿಯನ್ನು ಹಾಕಿ 2 ನಿಮಿಷ ಹುರಿಯಿರಿ. ಅದು ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಾಗ ಅದಕ್ಕೆ ದ್ರಾಕ್ಷಿಯನ್ನು ಹಾಕಿ ಇವಾಗ ದ್ರಾಕ್ಷಿನ ಲೋ ಫ್ಲೇಮ್ನಲ್ಲಿ 1 ನಿಮಿಷಗಳ ಕಾಲ ಹುರಿಯಿರಿ. ಇವಾಗ ದ್ರಾಕ್ಷಿ ಉಬ್ಬಿಕೊಳ್ಳುತ್ತೆ. ಇವೆರಡನ್ನು ತೆಗೆದು ಒಂದು ಕಪ್ನಲ್ಲಿ ಹಾಕಿ ಇಟ್ಕೊಳ್ಳಿ. ಇವಾಗ ಅದೇ ಪ್ಯಾನ್ಗೆ 1 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಹಾಗೆ ತುರಿದಿಟ್ಟುಕೊಂಡಂತಹ ಕುಂಬಳಕಾಯಿಯನ್ನು ಸೇರಿಸಿ ನೋಡಿ, ಈ ರೀತಿಯಾಗಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು 10 ನಿಮಿಷಗಳ ಕಾಲ ಬೇಯಿಸಿ. ಇದನ್ನು ಚೆನ್ನಾಗಿ ಡ್ರೈ ಆಗುವವರೆಗೆ ಬೇಯಿಸಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಬೇಕು. ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟುಕೊಂಡು 10 ನಿಮಿಷಗಳ ಕಾಲ ಇದನ್ನು ಬೇಯಿಸಿ. ಇವಾಗ 10 ನಿಮಿಷಗಳು ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಗುಚಿ. ಇದರಲ್ಲಿರುವ ನೀರು ಕಂಪ್ಲೀಟ್ ಆಗಿ ಡ್ರೈ ಆಗಿರುತ್ತೆ. ಇವಾಗ 1 ಕಪ್ ಕುಂಬಳಕಾಯಿಗೆ ನಾವು ತೆಗೆದಿಟ್ಟುಕೊಂಡ ಅರ್ಧ ಕಪ್ ಸಕ್ಕರೆಯನ್ನು ಸೇರಿಸಿ. ಮುಂಚೆನೇ ಸಕ್ಕರೆ ಸೇರಿಸಿಕೊಂಡರೆ ಪಾಕ ಬಂದಾಗೆ ಇರುತ್ತೆ. ಸೊ ಅದಕ್ಕಾಗಿ ಬೂದು ಕುಂಬಳಕಾಯಿಯಲ್ಲಿರುವ ನೀರು ಡ್ರೈ ಆದ ಮೇಲೆ ಸಕ್ಕರೆಯನ್ನು ಸೇರಿಸಿ. ಇವಾಗ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ನಂತರ ಒಂದು 5 ನಿಮಿಷ ಬಿಟ್ಟು ಇವಾಗ ಅದು ಸಕ್ಕರೆ ಜೊತೆಗೆ ಸ್ವಲ್ಪ ಬೇಯಲಿಕ್ಕಿರುತ್ತೆ. ಹಾಗಾಗಿ 5 ನಿಮಿಷಗಳ ಕಾಲ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡಿ. ಇವಾಗ 5 ನಿಮಿಷವಾಗಿದೆ. ಲಿಡ್ ಓಪನ್ ಮಾಡಿ ಚೆನ್ನಾಗಿ ಒಂದು ಸಾರಿ ಮಗುಚಿ. ನಂತರ ಇದಕ್ಕೆ 1 ಚಿಟಿಕೆ ಆಗುವಷ್ಟು ಅರಿಶಿನವನ್ನು ಸೇರಿಸಿ. ಅರಶಿನ ಜಾಸ್ತಿ ಆದರೆ ಅದರದ್ದೇ ಫ್ಲೇವರ್ ಬರ್ತಾ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ರಿಂದ 2 ನಿಮಿಷ ಹೀಗೆ ಕುದೀಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ಬಿಡಿ. ಹಾಗೆ ಇದಕ್ಕೆ
1ರಿಂದ 1.5 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಹಾಕಿದ್ದೇನೆ ಇಲ್ಲಿ. ಇದು ಹಾಕೋದ್ರಿಂದ ತುಂಬಾ ಒಳ್ಳೆಯ ಒಂದು ಫ್ಲೇವರ್ ಬರುತ್ತೆ. ಇದನ್ನು ಹಾಕಿ ಕೂಡ ಹಾಗೆ ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಹಾಗೆ ಲೋ ಫ್ಲೇಮ್ನಲ್ಲಿ ಬಿಡಿ. ನಂತರ ಅದಕ್ಕೆ 1ರಿಂದ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತುಪ್ಪ ಜಾಸ್ತಿನೂ ಕೂಡ ಯೂಸ್ ಮಾಡ್ಕೋಬಹುದು. ತುಪ್ಪ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ತುಂಬಾ ಚೆನ್ನಾಗಿರುತ್ತೆ. ಕಾಶಿ ಹಲ್ವಾ ಯಾರೂ ಕೂಡ ಇಷ್ಟ ಇಲ್ಲ ಅಂತ ಹೇಳೋಲ್ಲ. ಹಾಗೆ ಈ ಕಾಶಿ ಹಲ್ವಾವನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಕಾಶಿ ಹಲ್ವಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಓಕೆ, ಇದರಲ್ಲಿರುವ ನೀರಿನ ಅಂಶ ಕೂಡ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು. ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಇದಕ್ಕೆ ಮೊದಲೇ ಫ್ರೈ ಮಾಡಿ ಇಟ್ಟುಕೊಂಡಿರುವ ಡ್ರೈ ಫ್ರೂಟ್ಸನ್ನು ಸೇರಿಸಿ ಚೆನ್ನಾಗಿ ಈ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ಕಾಶಿ ಹಲ್ವಾ ಅಥವಾ ಬೂದು ಕುಂಬಳಕಾಯಿ ಹಲ್ವಾ ಅಂತಾನೂ ಕೂಡ ಕರೀತಾರೆ. ಇದೇ ನೋಡಿ, ಇವಾಗ ಬೂದು ಕುಂಬಳಕಾಯಿ ಹಲ್ವಾ ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ. ಇದರ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಈ ಹಲ್ವಾವನ್ನು ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ಒಂದು ರೆಸಿಪಿ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.